ಸಿನಿಮಾದ ವಿಚಾರಕ್ಕೆ ಬರೋದಾದ್ರೆ ಸರ್ ಎಲ್ಲೋ ಒಂದು ಕಡೆ ಸಿನಿಮಾದ ಯೂನಿವರ್ಸ್ ಮತ್ತು ಥೀಮ್ ನೋಡೋದು ಹೋದರೆ ಮ್ಯಾಕ್ಸ್ ಮತ್ತು ಮಾರ್ಕು ಒಂದೆಲ್ಲೋ ಒಂದು ಕಡೆ ಹೋಲಿಕೆಗಳು ಕಾಣಿಸ್ತಾ ಇದೆ ಇದೆಯಾ ಕತೆ ವಿಚಾರದಲ್ಲೂ ಅಂತ. ಇಲ್ಲ, ಅದು ಮೋಸ್ಟ್ ಪ್ರಾಬ್ಲಿ ನಿಮಗೆ ಅದು ಬಂದು 24 hours ನಡೆಯೋ ಸ್ಟೋರಿ, ಇದು 36 hours ನಡೆಯೋ ಸ್ಟೋರಿ. ಸೊ ಅದೊಂದೇ. ಸೊ ಅದು ಇಟ್ಕೊಂಡು ಸುಮಾರು ಜನ ಕನ್ಫ್ಯೂಸ್ ಆಗೋರೆ. ಲೈಕ್ ಅದೇ ಇಟ್ಸ್ ಅ ಟೋಟಲ್ ಡಿಫ್ರೆಂಟ್ ಬಾಲ್ ಗೇಮ್. ಅಂದರೆ ನಿಮಗೆ ಒಂದು ಅವ್ರ ಸರ್ದು ಲುಕ್ಕಿಂದ ಹಿಡಿದು ಸಿನಿಮಾ ಪ್ರತಿಯೊಂದು ಆ್ಯಂಡ್ ನಾವು ಮಾಡಿರೋ ಲೊಕೇಶನ್ ಎಲ್ಲ ವಸ್ತು. ಸೊ ಒಂದು ಫ್ರೆಶ್ ಆಗಿರುತ್ತೆ ಸರ್. ನೀವು ಸಿನಿಮಾ ನೋಡಬೇಕಂದ್ರೆ ನೀವೊಂದು ಬೇರೆ ಪ್ರಪಂಚದಲ್ಲೇ ಐ ಮೀನ್ ಯಾವುದಿದು ಹೊಸ ಲೊಕೇಶನ್ನು ಒಂಥರ ತುಂಬ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಎಲ್ಲೂ ಕಾಂಪ್ರಮೈಸ್ ಆಗ್ದಿರಾ, ಎಸ್ಪೆಷಲಿ ಟೆಕ್ನಿಕಲ್ ಟರ್ಮ್ಸಲ್ಲಿ, ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿಯಲ್ಲಾಗಲಿ ಕಾಂಪ್ರಮೈಸ್ ಆಗಿಲ್ಲ. ನಾವು 4 ತಿಂಗಳಲ್ಲಿ ಮುಗಿಸಿದ್ರೇನು ಒಳ್ಳೆ ಕ್ವಾಲಿಟಿ. ಬಿಕಾಸ್ ನಾವು ಅಲ್ಲಿ ಮಾನಿಟರ್ ನೋಡ್ಬೇಕಾದ್ರೆ, ಯಾಕಂದರೆ ನಮ್ಮ ಸತ್ಯಜ್ಯೋತಿ ಫಿಲಿಮ್ಸ್ ಅವರು ಯಾವುದೇ ರೀತಿಯಾದ ಕೊರತೆ ಅಂತ ಮಾಡೇ ಇಲ್ಲ. ನಿಮ್ಗೇನು ಬೇಕು, ಲೈಟಿಂಗು, ಕ್ಯಾಮ್ರಾ, ಏನು ಬೇಕು, ಯೂನಿಟ್ಟು, ಪ್ರತಿಯೊಂದು ಸಪೋರ್ಟ್ ಮಾಡೋರೆ. ಏನಂದರೆ ನೀವು ಹಾನೆಸ್ಟಾಗಿ ಏನೋ ಒಂದು ಪ್ರಯತ್ನ ಪಟ್ಟರೆ ನಿಮಗೆ ಎಲ್ಲರೂ ಕೈ ಜೋಡಿಸ್ತಾರೆ. ಸೊ ಹಂಗೆ ನಮಗೆ ನೇಚರು ಕೈ ಜೋಡಿಸ್ತು. ಅಲ್ಲಿ ಒಂದು ಟೈಮಲ್ಲಿ ತೂತುಕುಡಿಯಲ್ಲಿ ಒಂದು ಶೂಟಿಂಗ್ ನಡೀತಿರ್ಬೇಕಂದ್ರೆ ಒಂದು ಗ್ರೌಂಡು, ಎಂಟಿ ಗ್ರೌಂಡು, ಸಿಕ್ಕಾಪಟ್ಟೆ ಧೂಳಂದರೆ ಧೂಳು. ಸುಮ್ಮನೆ ಮಳೆ ಬಂದರೆ ಚೆನ್ನಾಗಿದೆ. ಯಾಕಂದರೆ ಪ್ರತಿ ಸೀನ್ಗೂ ಪಾಪ ಅವ್ರು ನೀರು ಹೊಡಿತಾಯಿದ್ರು, ಸ್ಪ್ರೇ ಹೊಡಿತಾರೆ. ಗಾಡಿಗಳು ಬಂದರೆ ಹೊಗೆ ಆಗ್ತಾ ಇರಲಿಲ್ಲ, ಡಸ್ಟ್ಗೆ ಎಲ್ರಿಗೂ ಕೋಲ್ಡ್ ಆಗ್ತಿತ್ತು. ಈಗ ಒಂಚೂರು ಮಳೆ ಬಂದರೆ ಚೆನ್ನಾಗಿರತ್ತಲ್ಲ ಅಂದ್ಕೊಂಡ್ರಿ, ನೋಡ್ರೆ ಮಳೆ ಬಂತು. ಸೊ ನೇಚರು ನಮಗೆ ಸಪೋರ್ಟ್ ಮಾಡ್ತು ಆ ಥರ ಇದರಲ್ಲಿ. ಸೊ ನಾವು ಏನು ಪ್ಲ್ಯಾನ್ ಮಾಡಿದರೆ ಅದಕ್ಕೆ ಮುಂಚೆನೇ ಎವ್ರಿಥಿಂಗ್ ವಾಸ್ ಕರೆಕ್ಟಾಗಿ ಪ್ಲ್ಯಾಂಡ್ ಆಗಿತ್ತು. ಸೊ ನಾನು ಈ ಸಿನಿಮಾ ಇಷ್ಟು ಬೇಗ ಮುಗ್ದಿದೆ ಅಂದರೆ ಐ ಗಿವ್ ಆಲ್ ದ ಕ್ರೆಡಿಟ್ ಟು ಅವರ್ ಟೆಕ್ನಿಷಿಯನ್ಸ್. ನಮ್ಮ ಡೈರೆಕ್ಟರ್ ವಿಜಯ್ ಸರ್, ನಮ್ಮ DOP ಚಂದ್ರೋಣ, ನಮ್ಮ ಪ್ರೊಡ್ಯೂಸರ್ ಸತ್ಯಜ್ಯೋತಿ ಫಿಲಿಮ್ಸ್, ಆಮೇಲೆ ಯೂನಿಟ್ ಅವರಾಗಿರ್ಬೋದು, ಪ್ರೊಡಕ್ಷನ್ ಅವರಾಗಿರ್ಬೋದು, ಪ್ರೊಡಕ್ಷನ್ ಮ್ಯಾನೇಜರ್ ಅವರಾಗಿರ್ಬೋದು. ಇವ್ರ ಸಪೋರ್ಟೆಲ್ಲ ಇಲ್ದಿರ ಈ ಸಿನಿಮಾ ಇಷ್ಟು ಬೇಗ ಮುಗಿಯೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಪ್ರತಿ ಫ್ರೇಮಲ್ಲಿ 500 ಜನನ ನೀವು ಹುಡುಗಾಟದ ಮಾತೇ ಅಲ್ಲ, ಅಷ್ಟು ಪ್ರೆಷರ್ ಇರೋದು. ಬಟ್ ಅವರೆಷ್ಟು ನಕ್ಕೊಂಡು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡೋದು. ಅದೇ ಲೈಕ್ ಎ ಸೆಟ್, ಸುದೀಪ್ ಸರ್ ಅಂತ ಒಬ್ಬ ವ್ಯಕ್ತಿ ನಾನಿದ್ದೀನಿ, ನನ್ನ ಒಂದು ಮಾತಿಗೆ ನೀವೆಲ್ಲ ಎಷ್ಟು ಎಫರ್ಟ್ ಆಗ್ತಿದ್ದೀರಾ ಅಂದ್ಬಿಟ್ಟು ಅವರೆಲ್ಲರನ್ನ ನಿಂಗೆ ಎತ್ತಿಂಗ್ ಹಿಡ್ಕೊಂಡಿದ್ರು. ಸರ್ ಇವತ್ತಿನ ಪರಿಸ್ಥಿತಿಗೆ ಇಂಡಸ್ಟ್ರಿಗೆ ಒಂದು ಲ್ಯಾಂಡ್ ಮಾರ್ಕ್ ಆಗುತ್ತೆ ಈ ಸಿನಿಮಾ ಅಂತ. ಯಾಕಂದರೆ 4-5 ತಿಂಗಳಲ್ಲಿ ಸಿನಿಮಾ ಮುಗಿಸೋದು ತುಂಬ ದೊಡ್ಡ ಚಾಲೆಂಜ್. ಈಗ ದೊಡ್ಡ ಸಿನಿಮಾ ಅಂತ ಅನ್ಸ್ಕೊಳ್ಳೋದಿಲ್ಲ, 1 ವರ್ಷ 2 ವರ್ಷ ತಗೊಂಡ್ರು ಮಾತ್ರ ದೊಡ್ಡ ಸಿನಿಮಾ ಅನ್ನೋ ಥರ ಸಂದರ್ಭದಲ್ಲಿ ಒಬ್ಬ ನಾಯಕ ನಟ ಸರಿಯಾಗಿ ನಿಂತ್ಕೊಂಡ್ರೆ ಇಷ್ಟು ಬೇಗನೂ ಸಿನಿಮಾ ಮಾಡಿಕೊಡ್ಬೇಕು ಅನ್ನೋಕ್ಕೆ ದೊಡ್ಡ ಉದಾಹರಣೆ ಆಗಿದೆ ಮಾರ್ಕ್. ಹೌದು, ಇದು ನಾನು ಅದಕ್ಕೆ ಫಸ್ಟೇ ಆ ಟಾಪಿಕ್ ಎತ್ಕೊಂಡೆ. ಇವಾಗ ಪ್ರೊಡ್ಯೂಸರ್ಗೆ ಎಷ್ಟು ಸೇವ್ ಆಯಿತು. ಸೊ ನಾನು ವಿತ್ ನಂಬರ್ಸ್ ಏನಕ್ಕೆ ಹೇಳಿದೆ ಅಂದರೆ, ಇದು ನೆಕ್ಸ್ಟು ಇನ್ನು ಪ್ರೊಡ್ಯೂಸರ್ಗಳು ಬರ್ತಾರೆ ನಮ್ಗೆ. ಈ ಥರ ನಾವು 4-5 ತಿಂಗಳಲ್ಲಿ ಮಾಡ್ತೀನಂದರೆ ವಿಲ್ ಗೆಟ್ ಮೋರ್ ಇನ್ವೆಸ್ಟರ್ಸ್. ಓಕೆ, ನಾವು ಮಾಡ್ಬೋದು. ಈ ಥರ ಸ್ಟಾರ್ಸ್ಗಳು ಸಪೋರ್ಟ್ ಕೊಟ್ಬಿಟ್ರಂದ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಸ್ಟಾರ್ಸ್ಗಳ ಸಿನಿಮಾ ಎಷ್ಟು ರಿಲೀಸ್ ಆಗುತ್ತೆ, ನಮ್ಮಂಥವ್ರ ಸಿನಿಮಾ ಜನ ಬರ್ತಾರೆ ನೋಡೋಕ್ಕೆ. ಸೊ ಎವ್ರಿ ಇಯರ್ ನಮ್ಮ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಸ್ಟಾರ್ಸ್ ಇದ್ದಾರೆ, ಎಲ್ಲರದ್ದು ಒಂದೊಂದು ಸಿನಿಮಾ ರಿಲೀಸ್ ಆಗಬೇಕು. ಸೊ ನಮಗೊಂಥರ ಖುಷಿ ಅಲ್ಲ, ಜನಕ್ಕೆ ಒಂದು ಹುಮ್ಮಸ್ ಕೊಡುತ್ತೆ. ಸೊ ಅಗೇನ್ ಬೇರೆ ಸಿನಿಮಾಗಳಿಗೆ ಅದು ಒಂಥರ ಬೂಸ್ಟ್ ಮಾಡ್ತಾ ಹೋಗುತ್ತೆ. ವೈಯಕ್ತಿಕವಾಗಿ ಸುದೀಪ್ ಅವರ ಬಳಗದಲ್ಲಿ ಗುರುತಿಸ್ಕೊಂಡ್ರೆ ಇಲ್ಲೂ ಕ್ಯಾಂಪ್ ಇಟ್ಕೊಟ್ಟಿಲ್ಲ ಸರ್, ಅವ್ರ ಕ್ಯಾಂಪ್ಗೆ ನಿಮ್ಮನ್ನು ಹಾಕೊಂಡಿದ್ದಾರೆ. ಇಲ್ಲ, ಖುಷಿ ಆಯಿತು ತುಂಬ. ಲೈಕ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ತುಂಬ ಕಲಿತೆ ಈ ಸಿನಿಮಾಯಿಂದ. ಬರೀ ಸಿನಿಮಾ ಅನ್ನೋದು ಬಿಟ್ಟು ಜೀವನದ ಬಗ್ಗೆನೂ ಅಷ್ಟೇ. ಒಬ್ಬ ಮನುಷ್ಯನಿಗೆ ಡಿಸಿಪ್ಲಿನ್, ಹಠ ಒಂದು ಎಷ್ಟು ಮುಖ್ಯ, ಆ್ಯಂಬಿಷನ್ ಎಷ್ಟು ಮುಖ್ಯ ಅನ್ನೋದು ಸುದೀಪ್ ಸರ್ ನೋಡಿ ಕಲಿತಿದ್ದೆ ನಾನು. ಅವರಲ್ಲಿರೋ ಹಠ ತುಂಬ ಇಷ್ಟ. ಮಾಡಬೇಕು ಅಂದರೆ ಮಾಡಬೇಕು. ಏನು ಅವ್ರು ಸುಮ್ಮನೆ ಕೂತ್ಕೊಳ್ತಾರಿಲ್ಲ ಸರ್, ಎಲ್ರಿಗೂ ಫೋನ್ ಮಾಡೋರು. VFX ಅವ್ರಿಗೆ ಕೆಲಸ ನಡೀತಿದೆಯಾ, ಅವ್ರು ಬರೀ ಹೀರೋ ಕೆಲಸ ಮಾಡಿಲ್ಲ ಈ ಸಿನಿಮಾಲ್ಲಿ. VFX ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡೋರು, ಎಡಿಟ್ರಿಗೆ ನನಗೆ ಈ ಸೀನ್ ಆಗಿದೆ, ಈ ಸೀನ್ ಕಳಿಸು ಅನ್ನೋರು. ಸೊ ಪ್ರತಿಯೊಂದೂ ಅವ್ರು ಇನಿಷಿಯೇಟಿವ್ ತೊಗೊಂಡು ಮಾಡಿರೋದು. ಸೊ ಇಟ್ಸ್ ನಾಟ್ ದಟ್ ಹೀರೋ ಆಗಿ ಬಂದರು ಮಾಡಿದ್ರು ಅಂತಲ್ಲ, ತುಂಬ ಸ್ಟ್ರೆಸ್ ತೊಗೊಂಡವ್ರು ಈ ಸಿನಿಮಾಗವರು. ಖಂಡಿತವಾಗ್ಲೂ ಇದು ನೀವು ಥಿಯೇಟ್ರಲ್ಲಿ ನೋಡಿದಾಗ ನಿಮ್ಗೆ ಅದು ಕಾಣಿಸುತ್ತೆ. ನಿಮಗೆ ಈ ಸಿನಿಮಾ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡೋದು ಫಾರ್ ಶೋರ್. ಈ ಸಿನಿಮಾದಲ್ಲಿ ಸುದೀಪ್ ಅವ್ರಿಗೆ ವಿಲನ್ಗಳ ಬರೋದು ತುಂಬ ಜಾಸ್ತಿನೇ ಇರುತ್ತೆ ಅಂತ ಅನ್ಸುತ್ತೆ, ಗ್ಯಾಂಗ್ಗಳದ್ದು. ಹೌದೌದು, ಸುಮಾರಿದೆ. ಸಖತ್ತು ದೊಡ್ಡ ಗ್ಯಾಂಗ್ಗಳೆಲ್ಲ. ಅಂದರೆ ಒಂದೊಂದು ಕ್ಯಾರೆಕ್ಟರ್ಗಳು ಕ್ರೇಜಿಯಾಗಿದೆ. ಲೈಕ್ ನೀವು ಎಂಜಾಯ್ ಮಾಡ್ತೀರಾ. ನನಗೆ ಹೇಳಬೇಕು ಅಂತ ಆಸೆ ಇದೆ, ಬಟ್ ನನ್ನ ಸ್ಪಾಯ್ಲರ್ ಆಗೋಕ್ಕೆ ನನಗೆ ಇಷ್ಟ ಇಲ್ಲ. ನೀವು ಎಂಜಾಯ್ ಮಾಡ್ತೀರಾ. ನೀವು ಪ್ರತಿಯೊಂದು ಕ್ಯಾರೆಕ್ಟರ್ ಬಂದಾಗೂ ಒಂದೊಂದು ಕ್ಯಾರೆಕ್ಟ್ರು ಒಂದೊಂದು ಥರ ಡಿಫ್ರೆಂಟ್ ಆಗಿದೆ. ನೀವು ಎಂಜಾಯ್ ಮಾಡಿ. ಯಾಕಂದರೆ ನಾವು ಅಲ್ಲಿ ಸೆಟ್ಟಲ್ಲಿ ನೋಡ್ತಿರ್ಬೇಕಾದ್ರೆ ನಾವು ಅಷ್ಟು ಎಂಜಾಯ್ ಮಾಡ್ತಾಯಿದ್ರಿ. ಇನ್ನು ಸ್ಕ್ರೀನ್ ಮೇಲೆ BGM ಎಲ್ಲ ಬಿದ್ದಾಗ ಅದ್ರ ಮಜಾನೇ ಬೇರೆ. ಸೊ
ನೆಕ್ಸ್ಟ್ ಸುದೀಪ್ ಸರ್ಗೂ ಕೇಳ್ತಾ ಇದೆ ಅಂದರೆ ಇಲ್ಲಿ ತನಕ ಇಂಡಸ್ಟ್ರಿಯಲ್ಲಿ ಕಾಕಿ ಹಾಕೊಂಡ್ರದಕ್ಕೊಂದು ಗತ್ತು ಅಂತ ತೋರಿಸ್ಕೊಟ್ಟಿದ್ದೆ ಅವರು ವೀರಮದಕರಿ, ಕೆಂಪೇಗೌಡ ಈ ಥರದ್ದೆಲ್ಲ ಸಿನಿಮಾಗಳು. ಸೊ ಈಗ ಕಾಕಿ ಹಾಕೊಳ್ಳೋದು ಡ್ಯೂಟಿ ಮಾಡೋದು ಅಂತ ಅವರೇ ಮತ್ತೆ ಟ್ರೆಂಡ್ ಕ್ರಿಯೇಟ್ ಮಾಡಿರು ಅಂತ. ಸೊ ನೀವು ಪೊಲೀಸ್ ಆಗಿದ್ದೀರಿ, ಹೇಗಿರುತ್ತೆ ಸರ್ ಒಂದಷ್ಟು ಸಿಕ್ಕಾಪಟ್ಟೆ ಟೆರರ್ ಆಗಿರುತ್ತೆ ವಿತೌಟ್ ಕಾಕಿನಲ್ಲಿ ಕೆಲಸ ಮಾಡೋದು? ಆ್ಯಕ್ಚುಲಿ ಒಂಥರ ಮಜಾ ಇದೆ ಸರ್. ಯೂನಿಫಾರ್ಮ್ ಹಾಕಿದಾಗ ಏನು ಗೊತ್ತಾ, ನಮ್ಗೆ ಗೊತ್ತಿಲ್ಲದಿರೋ ಬಾಡಿ ಹಿಂಗಿರುತ್ತೆ, ಇದೊಂಥರ ರಿಲ್ಯಾಕ್ಸಾಗಿ ಹೆಂಗೆ ಬೇಕು ಹಂಗೆ ಆಟ ಆಡ್ಕೊಂಡು ಆರಾಮಾಗಿ ಚೆನ್ನಾಗಿರುತ್ತೆ. ಬಟ್ ಎಸ್, ಒಂದು ಮಜಾ ಇರುತ್ತೆ, ನೀವು ನೋಡಿ, ನೀವು ಇಟ್ಸ್ ಅ ಟ್ರೀಟ್ ಟು ವಾಚ್. ಮ್ಯಾಕ್ಸ್ ನೋಡಿದಾಗ ಒಂದೇ ಫೀಲ್ ಆಗ್ತಿದ್ದು ಸ್ಪೀಡ್ ಅಂತ. ಎಲ್ಲೂ ಕೂಡ ಸಿನಿಮಾ ಬೋರ್ ಅನಿಸಲಿಲ್ಲ. ಕಣ್ಣು ಮಿಟುಕ್ಸೋ ಅಷ್ಟರಲ್ಲಿ ಇನ್ನೊಂದು ಸೀನ್ ಪಟ ಅಂತ ಅದೇ ಸ್ಪೀಡ್ ಇರುತ್ತೆ ಸಿನಿಮಾದಲ್ಲಿ. ಎಸ್ ಫಾಸ್ಟ್ ಫೇಸಲ್ಲಿದೆ ಸಿನಿಮಾ. ಆ್ಯಂಡ್ ಖಂಡಿತವಾಗ್ಲೂ ನೀವೆಲ್ಲ ಇಷ್ಟಪಡ್ತೀರಾ. ಸಿನಿಮಾ ಮುಗ್ದಾದ್ಮೇಲೆ ನೀವೇ ಹೇಳ್ತೀರಾ ಹೌದು ನೀವು ಹೇಳಿದ್ದು ಕರೆಕ್ಟ್ ಅಂತ. ಸರ್ ಇನ್ನು ಬೆರಳೆಣಿಕೆ ದಿನಗಳಷ್ಟೇ ಉಳಿದಿದೆ. ಸೊ ಮೇ ಬಿ ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಕೆ ಇನ್ನೂ ಜಾಸ್ತಿ ಇರುತ್ತೆ ವಿಚಾರಗಳು. ಯಾಕಂದರೆ ನಾನು ಕೆಲವೊಂದು ಹೇಳೋಕ್ಕಾಗಲ್ಲ ಇವಾಗ. ಇಟ್ಸ್ ವೆರಿ ಸುಮಾರು ಜನದ್ದು ಅದು ಲೀಕ್ ಆಗೋಯ್ತು ಅಂದರೆ ಇಟ್ ಚೆನ್ನಾಗಿರಲ್ಲ. ಸೊ ಆದಷ್ಟು ನಾನು ಕೆಲವೊಂದು ಮಾತಾಡ್ತಿರ್ಬೇಕಾದ್ರೆ ನಾನೇ ರಿಸ್ಟ್ರಿಕ್ಟ್ ಮಾಡ್ಕೊಂಡು ಮಾತಾಡಿದ್ದೀನಿ ಕೆಲವೊಂದು ವಿಷಯ. ಬಟ್ ಏನು ಮನಸಾರೆ ಮಾತಾಡಿದ್ದೀನಿ. ಸೊ ಎಸ್, ನಮ್ಮ ಮಾರ್ಕ್ ಇದೇ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಿದೆ. ನೀವು ಮತ್ತು ನಮ್ಮೆಲ್ಲ ಪ್ರೇಕ್ಷಕ ಪ್ರಭುಗಳು ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಕನ್ನಡ ಸಿನಿಮಾನ ನೋಡಿ ಉಳಿಸಿ ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಸಿನಿಮಾ ಬಿಡುಗಡೆ ಆದ್ಮೇಲೆ ಮತ್ತೆ ಮಾತಾಡೋಣ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಪ್ರತಾಪ್ ನಾರಾಯಣ ಅವರು ಮತ್ತು ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.